ಇನ್ನು ಕೆಲವ್ರು ನೋಡಿದ್ವಿ ಗ್ರೈಂಡಿಂಗ್ಗೆ ಬರುತ್ತಾ ಇಲ್ವಾ ಅಂತ ಹೇಳಿ, ಕೆಲವ್ರಿಗೆ ಒಂದು ಪೋರ್ಷನ್ ಆಫ್ ಅಂದ್ರೆ 1/4 ಆಫ್ ದ ಟೀತ್ ಮಾತ್ರ ಕಟ್ ಆಗುತ್ತೆ, ಉದುರ್ ಬಿಡುತ್ತೆ. ಒಂದು ಪೋರ್ಷನ್ ಆಫ್ ಟೀತ್, ಒಂದು ಅರ್ಧ ಹಲ್ಲೋ ಕಾಲ್ ಭಾಗ ಹಲ್ಲೋ, ಅದೇ ಯಾತಕ್ಕಾಗತ್ತೆ? ಅದು ಸುಮಾರು ರೀಸನ್ಸ್ ಇರುತ್ತೆ. ಇದು ಹಲ್ಲು ಐ ಮೀನ್ ಆಸ್ ಎ ಟೂತ್ ಅಲ್ಲ, ಅದಕ್ಕೊಂದು ಮ್ಯಾಕ್ಸಿಮಮ್ ಪ್ರೆಷರ್ ಲಿಮಿಟ್ ಇರುತ್ತೆ. ಓಕೆ, ಸೊ ನೀವು ಅದಕ್ಕಿಂತ ಗಟ್ಟಿ ಇರೋದನ್ನ ಕಚ್ಚಕ್ ಹೋದಾಗ ಕೆಲವ್ರಿಗೆ ಕ್ರ್ಯಾಕ್ ಆಗುತ್ತೆ, ಕೆಲವ್ರಿಗೆ ಒಂದು ಪೋರ್ಷನ್ ಚಿಪ್ ಆಫ್ ಆಗುತ್ತೆ. ಎಸ್ಪೆಷಲಿ ಸೀಬೆಕಾಯಿಲ್ ಆಗುತ್ತೆ. ಎಲ್ಲಾರ್ದು ಫೇವರೇಟ್ ಫ್ರೂಟ್ಸ್. ಬಟ್ ನಾನ್ ಕ್ಲಿನಿಕ್ ಬರೋರಿಗೆ ಎಲ್ಲಾರ್ಗು ಐ ಟೆಲ್ ದ ಸೇಮ್. ಹಿಂಗ್ ಮಾಡ್ತೀವಲ್ಲ ಅವಾಗ ಅದು ಅಲ್ಲ, ಇಟ್ ಡಿಪೆಂಡ್ಸ್ ಆನ್ ದ ಟೈಪ್ ಆಫ್ ಸೀಬೆಕಾಯಿ. ಸೀಬೆಕಾಯಿ ತುಂಬಾ ಜನಕ್ಕೆ ಇಷ್ಟ ಆಗೋದು ಗಟ್ಟಿ ಇರುವಾಗ, ಗ್ರೀನ್ ಇರುತ್ತಲ್ಲ. ಕರೆಕ್ಟ್, ಹೌದು. ಸೊ ದ ಔಟರ್ ಪೋರ್ಷನ್ ಆಲ್ಸೋ ಇಸ್ ವೆರಿ ಟಫ್. ಮಧ್ಯ ಬೀಜನು ತುಂಬಾ ಟಫ್ ಇರುತ್ತೆ. ಸೊ ಅದರಿಂದ ಅದನ್ನ ತುಂಬಾ ಪ್ರೆಷರ್ ಕೊಟ್ಟು ಕಚ್ತಾರೆ. ಸೊ ತುಂಬಾ ಪ್ರೆಷರ್ ಕೊಟ್ಟು ಕಚ್ಚದಾಗ ಏನಾಗುತ್ತೆ, ಅದು ಎಲ್ಲಾದ್ರೂ ಒಂದ್ ಕಡೆ ಒಂದು ವೀಕ್ ಪಾಯಿಂಟ್ ಇರುತ್ತೆ ಟೂತ್ ಅಲ್ಲಿ. ಸೊ ಯಾವಾಗ್ಲೂ ಮುಂಚೆ ಕಚ್ಚಿರೋದು ಒಂದ್ ಕ್ರ್ಯಾಕ್ ಆಗಿ ಕೂತಿರುತ್ತೆ. ಅದು ಈ ಪ್ರೆಷರ್ ಬಿದ್ದ ಕೂಡ್ಲೆ ಅದು ಟಕ್ ಅಂತ ಕಟ್ ಆಗುತ್ತೆ. ಈವನ್ ಅದೇ ತರ ಒಣಕರ್ಜುನೂ ಆಗುತ್ತೆ. ಸೊ ನಾ ಅದಕ್ಕೆ ಒಣಕರ್ಜುನ ನೀವು ಡ್ರೈ ಫ್ರೂಟ್ಸ್ ಅಲ್ಲಿ ತಗೋಬೇಡಿ. ಈ ಲೈನ್ ಡೇಟ್ಸ್ ತರ ಸಾಫ್ಟ್ ಡೇಟ್ಸ್ ಸುಮಾರು ಬರುತ್ತಲ್ಲ, ಆ ತರ ತಗೊಳ್ಳಿ ಅಂತ ಹೇಳ್ತೀನಿ. ಬಾದಾಮ್ ತಿನ್ಬೇಕಂದ್ರೂ ಐಟೆಲ್ ಸೋಪ್ ಮಾಡ್ಕೊಂಡು ತಗೊಳ್ಳಿ. ಇಲ್ಲ ಡ್ರೈ ಫ್ರೂಟ್ಸ್ ತಿನ್ಲೇಬೇಕು ಅಂದ್ರೆ ಒಂದ್ ಪುಡಿ ಮಾಡಿ ಇಟ್ಕೊಳ್ಳಿ ಒಂದು ಡಬ್ಬಿನಲ್ಲಿ. 2 ಸ್ಪೂನ್ಸ್ ತಗೊಳ್ಳಿ ಆವಾಗ ಅಂತ ಹೇಳ್ತೀನಿ. ಇವಾಗ ಅನಿಸ್ತಾ ಇದೆ ಫುಡ್ ಕೂಡ ಎಷ್ಟು ಇಂಪಾರ್ಟೆಂಟು ಹಲ್ಲಿನ ಆರೋಗ್ಯ ಅಂತ ಬಂದಾಗ ಅಂತ. ಲೈಕ್ ವೈಸ್ ಇನ್ನೇನ್ ಅವಾಯ್ಡ್ ಮಾಡ್ಬೇಕು ಅಂತೀರಾ, ಅಥವಾ ಯಾವುದು ಫ್ರೆಂಡ್ಲಿ ಫಾರ್ ಟೂತ್ ಕೇರ್? ಫ್ರೆಂಡ್ಲಿ ಫಾರ್ ಟೂತ್ ಕೇರ್ ಅಂದ್ರೆ ಓನ್ಲಿ ಥಿಂಗ್ ವೆಜಿಟೇಬಲ್ಸ್ ಅಂಡ್ ಫ್ರೂಟ್ಸ್ ಅಷ್ಟೇ. ಅದ್ ಬಿಟ್ರೆ ಬೇರೆ ಏನೇ ಇಲ್ಲ.